Welcome back to SPM tutorial. Today we discuss about English grammar, especially ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತಂದ್ರೆ ಇಲ್ಲಿ ನಿಮಗೆ ಕೆಲವೊಂದು ಸೆಂಟೆನ್ಸ್ ಕೊಟ್ಟು ಆ ಸೆಂಟೆನ್ಸ್ ಫಾರ್ಮೇಶನ್ ಕರೆಕ್ಟ್ ಆಗಿದೆಯಾ, ಯಾವ ಸೆಂಟೆನ್ಸ್ ಕರೆಕ್ಟ್ ಇದೆ ಅಂದ್ರೆ ಇಲ್ಲಿ ನಿಮ್ಗೆ ಎಲ್ಲಾ ಗ್ರಾಮರು ನಿಮ್ಗೆ ಪರಿಚಯ ಇರಬೇಕಾಗತ್ತೆ. ಸೊ ನಾವಿಲ್ಲಿ ಇವತ್ತೊಂದು ದಿನ ಒಂದೇ ಗ್ರಾಮರ್ನ ನಾವು ಸ್ಟಡಿ ಮಾಡ್ಲಿಕ್ಕೆ ಹೊರಟಿಲ್ಲ. ಅಂದ್ರೆ ಟೆನ್ಸಸ್ ಅಥವಾ ಒಂದು ಪ್ರಿಪೊಸಿಷನ್ಸ್ ಈ ತರ ನಾವು ಮಾಡ್ಲಿಕ್ಕೆ ಹೊರಟಿಲ್ಲ. ಸೊ ಒಂದು ಸೆಂಟೆನ್ಸ್ ಎಲ್ಲವೂ ಗ್ರಾಮರ್ ಇಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಸೊ ಆ ತರಹ ಒಂದಷ್ಟು ಕ್ವಶನ್ಸ್ ಗಳು ನಿಮ್ಗೆ ಬರ್ತದೆ ಎಕ್ಸಾಮ್ ನಲ್ಲಿ. ಸೊ ಆ ಒಂದು ಆ ರೀತಿಯಲ್ಲಿ ಇರ್ತಕ್ಕಂತಹ ಕ್ವಶನ್ಸ್ ಗಳನ್ನ ನಾವು ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ, ಚೂಸ್ ದ ಸೆಂಟೆನ್ಸ್ ವಿತ್ ರೈಟ್ ವರ್ಡ್ ಆರ್ಡರ್ ಅಂತ. ರೈಟ್ ವರ್ಡ್ ಆರ್ಡರ್ ಅಂತ ಕರಿತೀವಿ ನಾವು ಅಲ್ಲಿ. ಅಂದ್ರೆ ವರ್ಡ್ ಆರ್ಡರ್ ಹೇಗೆ ನಾವು ಇಂಗ್ಲಿಷ್ ನಲ್ಲಿ ವರ್ಡ್ ಆರ್ಡರ್ ಆಗಿ ಬರೆಯುವಂಥದ್ದು ನೋಡಿ. ವರ್ಡ್ ಅಂದ್ರೆ ಒಂದಷ್ಟು ವರ್ಡ್ಸ್ ಬರ್ತವೆ, ಅದು ವರ್ಡ್ಸ್ ಆರ್ಡರ್ ಆಗಿ ಬರಿಬೇಕು. ಏನ್ ಆರ್ಡರ್ ಇದು ಅಲ್ವಾ? ದಟ್ಸ್ ಫಸ್ಟ್ ಒಂದು ಫಸ್ಟ್ ಕ್ವಶನ್ ನಾವು ನೋಡೋಣ. ಇಲ್ಲಿ ಟಾಮ್ ಎ ಲಾಟ್ ಆಫ್ ಪೀಪಲ್ ಇನ್ವೈಟೆಡ್. ಟಾಮ್ ಎ ಲಾಟ್ ಆಫ್ ಪೀಪಲ್ ಇನ್ವೈಟೆಡ್. A lot of people Tom invited. Tom invited a lot of people. Yes. Tom invited of people a lot. ನೋಡಿ ಇಲ್ಲಿ ನಿಮ್ಗೆ ಯಾವುದು ಫಸ್ಟ್ ಬರಬೇಕು ಸೆಂಟೆನ್ಸ್, ಅಥವಾ ಯಾವ ಸೆಂಟೆನ್ಸ್ ನಲ್ಲಿ ವರ್ಡ್ ಕರೆಕ್ಟ್ ಆಗಿದೆ, ಆರ್ಡರ್ ಆಗಿದೆ, ಅದನ್ನ ನಿಮ್ಗೆ ಗೆಸ್ ಮಾಡಬಹುದಾ? ಫಸ್ಟ್ ಕ್ವಶನ್ಗೆ ನೋಡಿ ನೋಡಿ ಇಲ್ಲಿ ಇಂಗ್ಲಿಷ್ ನಲ್ಲಿ ಒಂದು ವರ್ಡ್ ಆರ್ಡರ್ ನಾವು ಮಾಡಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಒಂದು ರೂಲ್ಸ್ ಇದೆ. ಒಂದು ಸೆಂಟೆನ್ಸ್ ನಲ್ಲಿ ಇಂಥದೇ ವರ್ಡ್ ಫಸ್ಟ್ ಬರಬೇಕು ಅಂತ ಇದೆ. ಅದು ಸಬ್ಜೆಕ್ಟ್, ಅದನ್ನ ನಾವು ನೌನ್ ಅಂತಾನೂ ಕೂಡ ಕರಿತೀವಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್, ಎಸ್ ಸಾರಿ ಪ್ಲಸ್ ಅಂತ ಮಾಡ್ಕೊಳ್ಳಿ. ಪ್ಲಸ್ ಆಕ್ಷನ್ ವರ್ಡ್ ವರ್ಬ್ ಅಂತಾನೂ ಕರಿತೀವಿ, ಎಸ್. ನೆಕ್ಸ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ ನೋಡಿ. ಇದು ವರ್ಡ್ ಆರ್ಡರ್. ಈ ರೀತಿ ದಿಸ್ ಇಸ್ ಅ ರೂಲ್. ಒಂದು ವರ್ಡ್ ಆರ್ಡರ್ ಆಗಿರ್ಬೇಕು ಅಂದ್ರೆ ಅದಕ್ಕೊಂದು ರೂಲ್ ಇದೆ. ಈ ರೂಲ್ ನ ಪ್ರಕಾರ ಆ ಸೆಂಟೆನ್ಸ್ ಇದ್ರೆ ಅವಾಗ ಮಾತ್ರ ಅದು ಮೀನಿಂಗ್ಫುಲ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಈಗ ನಾವು ಇದ್ರ ಪ್ರಕಾರ ಹೋಗೋಣ. ಇಲ್ಲಿ ಟಾಮ್ ಅಂತಕ್ಕಂಥದ್ದು ಫಸ್ಟ್ ಟಾಮ್ ಅನ್ನೋದು ನೌನ್ ಇದೆ, ಎಸ್. ನೆಕ್ಸ್ಟ್ ಎ ಲಾಟ್ ಆಫ್ ಪೀಪಲ್ ಅನ್ನೋದು ಇದು ನೌನೆಯ. ನೆಕ್ಸ್ಟ್ ಇದು ವರ್ಬ್ ಆಯ್ತು. ಆರ್ಡರ್ ಆಗಿದೆಯಾ? ಇಲ್ಲ. ನೆಕ್ಸ್ಟ್ ಎ ಲಾಟ್ ಆಫ್ ಪೀಪಲ್ ಇದೆ, ಇದು ನೌನು. ಟಾಮ್ ನೌನು, ಇದು ವರ್ಬ್ ಆಯ್ತು, ಎಸ್. ನೆಕ್ಸ್ಟ್ ಟಾಮ್ ಅನ್ನೋದು ನೌನ್ ಆಯ್ತು. ನೆಕ್ಸ್ಟ್ ವರ್ಬ್ ಇದೆ. ನೆಕ್ಸ್ಟ್ ಇದು ನೌನೇ ಇದೆ, ಎಸ್ ಅಲ್ವಾ? ನೆಕ್ಸ್ಟ್ ಇಲ್ಲಿ ಟಾಮ್ ನೌನು, ವರ್ಬ್ ಏನಿದೆ, ಇದು ನೌನ್ ಇದೆ. ಆಫ್ ಪೀಪಲ್ ಎ ಲಾಟ್ ಅಂತ ಇದೆ ನೋಡಿ. ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಇವಾಗ ಇಲ್ಲಿ ಟಾಮ್ ಫಸ್ಟ್ ಬರಬೇಕು. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ಅದು ಹೆಸರಿದೆ, ಸೊ ಅದು ಸಬ್ಜೆಕ್ಟ್ ಅಥವಾ ನೌನ್ ಆಯ್ತು. ನೆಕ್ಸ್ಟ್ ಈ ಹೆಲ್ಪಿಂಗ್ ವರ್ಬ್ ಇಲ್ಲ ಅಲ್ಲಿ, ನೋಡಿದೀರಾ? ಅಬ್ಸರ್ವ್ ಮಾಡಿ, ಹೆಲ್ಪಿಂಗ್ ವರ್ಬ್ ಈ ಸೆಂಟೆನ್ಸ್ ನಲ್ಲಿ ಇಲ್ಲ. ನೆಕ್ಸ್ಟ್ ಅದಕ್ಕೆ ಹೋಗೋಣ, ವರ್ಬ್ ಹೋಗ್ಬೇಕು. ಟಾಮ್ ಇನ್ವೈಟೆಡ್ ಇರ್ಬೇಕು ಫಸ್ಟ್. ನೆಕ್ಸ್ಟ್ ಯಾವ ಸೆಂಟೆನ್ಸ್ ಅಲ್ಲಿ ಇದೆ ನೋಡಿ, ಲಾಸ್ಟ್ 2 ಸೆಂಟೆನ್ಸ್ ಅಲ್ಲಿ ಇದೆ ಅಲ್ವಾ? ಹಾಗಾದ್ರೆ ಇವೆರಡು ಸೆಂಟೆನ್ಸ್ ರಾಂಗ್, ಎಸ್ ಹೌದಲ್ವಾ? ನೆಕ್ಸ್ಟ್ ಎರಡು ಸೆಂಟೆನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಅಂತ ನೋಡೋಣ. ನೆಕ್ಸ್ಟ್ ಇಲ್ಲಿ ಆಬ್ಜೆಕ್ಟ್ ಅಂತ, ಇನ್ನು ನೌನ್ ಅಂತ ಹೇಳಿದೆ ಅಲ್ವಾ? ನಾವೇನ್ ಮಾಡ್ತೀವಿ, ಯಾವುದೇ ನೌನು ಎಂಡ್ ಅಲ್ಲಿ ಬಂದ್ರೆ ಅದನ್ನು ಆಬ್ಜೆಕ್ಟ್ ಅಂತ ಕರಿತೀವಿ, ಆಯ್ತಾ? ಈಗ ಇವೆರಡೂ ಕೂಡ ಆಬ್ಜೆಕ್ಟ್. ಇದರಲ್ಲಿ ಯಾವುದು ಸರಿ ನೋಡಿ. ಇಲ್ಲಿ ಪೀಪಲ್ ಎ ಲಾಟ್ ಅಂತ ಬಳಸಲ್ಲ, ಎ ಲಾಟ್ ಆಫ್ ಪೀಪಲ್ ಅಂತ ಬಳಸ್ತೀವಿ ನೋಡಿ. ಎ ಲಾಟ್ ಆಫ್
ಪೀಪಲ್ ಅಂದ್ರೆ ಹೆಚ್ಚಿನ ಸಂಖ್ಯೆ ಇರತಕ್ಕಂತಹ ಒಂದು ಜನಗಳ ಒಂದು ಮಂದಿ ಅಥವಾ ಗುಂಪನ್ನು ಎ ಲಾಟ್ ಆಫ್ ಪೀಪಲ್ ಅಂತ ಕರಿತೀವಿ. ಸೊ ಹಾಗಾಗಿ ನೋಡಿ ಈ ತರದ ವರ್ಡಿಂಗು ನೀವು ಕಲ್ತಿರ್ಬೇಕಾಗತ್ತೆ. ಅದು ಅಭ್ಯಾಸ ಮಾಡಬೇಕು. ಈ ಲಾಟ್ ಆಫ್ ಪೀಪಲ್ ಅನ್ನೋದೇ ಒಂದು ಒಂದು ಟೈಪ್. ಲಾಟ್ ಆಫ್ ಅನ್ನೋದೊಂದು ನೀವು ಒಂದು ಕ್ಲಾಸ್ ಅಂತ ನಾವು ಕರಿತೀವಿ. ಅದನ್ನ ಕಲಿಬೇಕಾಗತ್ತೆ. ಸೊ ಹಾಗಾಗಿ ಎ ಲಾಟ್ ಆಫ್ ಪೀಪಲ್. ಎಸ್. ಈಗ ಆನ್ಸರ್ ಯಾವ್ದಾಗಿತ್ತು? ಆಪ್ಷನ್ ನಂಬರ್ ಸಿ. ಸಿ ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್. ಸೊ ಈ ರೀತಿ ನೀವು ಈ ತರದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾಗುತ್ತೆ. ನೋಡಿ ಹೇಳ್ಕೊಟ್ಟಿದ್ದೀನಿ, ಒಂದು ರೂಲ್ಸ್ ಹೇಳ್ಕೊಟ್ಟಿದ್ದೀನಿ, ಆ ರೂಲ್ ಕರೆಕ್ಟಾಗಿ ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ. ಚೂಸ್ ದ ಸೆಂಟೆನ್ಸ್ ವಿತ್ ದ ರೈಟ್ ವರ್ಡ್ ಆರ್ಡರ್. ಎಸ್. ಓಕೆ, ಸೊ ಇಲ್ಲಿ ಏನಿದೆ? ಐ ಥಿಂಕ್ ಯು ಶುಡ್ ನೆವರ್ ಪುಟ್ ದಿಸ್ ಟಿ ಶರ್ಟ್ ಆನ್. ಐ ಥಿಂಕ್ ಯು ನೆವರ್ ಶುಡ್ put this t-shirt on. I think you should put this t-shirt never on. I think you should put never this t-shirt on ಅಂತಿದೆ. ಓಕೆ, ಸೊ ಈಗ ಇದ್ರ ಪ್ರಕಾರ ನಾವು ಹೋಗೋಣ. ಸಬ್ಜೆಕ್ಟ್ ಯಾವುದು? ಆಕ್ಚುಲಿ ಇಲ್ಲಿ ಐ ಥಿಂಕ್ ಅನ್ನೋದು ಎಲ್ಲಾ ಕಡೆ ಇದೆ, ಆಯ್ತಾ? ಇದು ಇಲ್ಲಿ ಬರಲ್ಲ, ಈ ಸೆಂಟೆನ್ಸ್ ಬರಲ್ಲ. ಅಂದ್ರೆ ನನ್ನ ಪ್ರಕಾರ ಅಂತಕ್ಕಂಥದ್ದು ಇದು ಎಲ್ಲವೂ ಕಾಮನ್ ಇದೆ. ಸೊ ಹಾಗಾಗಿ ಇದನ್ನ ನಾವು ಕಾಮನ್ ತಗೋಣ, ಆಯ್ತಾ? ಐ ಥಿಂಕ್. ಓಕೆ, ನೆಕ್ಸ್ಟ್ ಇದು ಸ್ಟಾರ್ಟ್ ಮಾಡಿ. ಯು ಫಸ್ಟ್ ನೌನು ಯು ಇದೆ. ಎಸ್, ಇದೆಯಲ್ವಾ? ಓಕೆ, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇದೆ. ಹೆಲ್ಪಿಂಗ್ ವರ್ಬ್ ಯಾವ್ದು ಸರ್ ಇಲ್ಲಿ? ಶುಡ್ ಅಂತ. ಸರ್ ಅದು ಶುಡ್ ಅಂತ ನಾನು ಎಲ್ಲೋ ಓದಿದ್ನಲ್ಲ, ಏನಂತ? ಮಾಡೆಲ್ ವರ್ಬ್ ಅಂತ. ಹೌದು ಫ್ರೆಂಡ್ಸ್. ಓಕೆ, ಇದು ಮಾಡೆಲ್ ವರ್ಬ್. ಇದೆಯಾ? ಶುಡ್, ವುಡ್, ಇಲ್ಲ, ಇವೆಲ್ಲವೂ ನಾವು ಮಾಡೆಲ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಅದು ಕೂಡ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಆಕ್ಸಿಲರಿ ವರ್ಬ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಶುಡ್ ಬರ್ಕೊಂಡ್ವಿ ಇಲ್ಲಿ ಯು. ಓಕೆ, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಶುಡ್. ಓಕೆ, ಈಗ ಯು ಶುಡ್ ಅಂತ ಎಲ್ಲೆಲ್ಲಿದೆ ನೋಡಿ? ಎ, ಸಿ, ಡಿ ಇದೆ. ಹಾಗಾಗಿ ಇಲ್ಲಿ ಬಿ ರಾಂಗ್ ಆಗುತ್ತೆ. ಅಲ್ವಾ? ಒಂದು ರಾಂಗ್ ಆಯ್ತು. ನೆಕ್ಸ್ಟ್ ಯು ಶುಡ್. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಇನ್ನು ವರ್ಬ್ ಬರಬೇಕು. ವರ್ಬ್ ಎಲ್ಲೆಲ್ಲಿದೆ ನೋಡಿ? ವರ್ಬ್ ಎಲ್ಲಿದೆ? ಸಿ ಮತ್ತೆ ಡಿ ಇದೆ, ಹೌದಲ್ವಾ? ಸಿ ಮತ್ತೆ ಡಿ ಇದೆ. ಓಕೆ, ಸೊ ನಾವಿಲ್ಲಿ ವರ್ಬ್ ಬರೆಯೋದಕ್ಕಿಂತ ಮುಂಚೆ ವರ್ಬ್ ಜೊತೆಗೆ ನಾವು ಅಡ್ವರ್ಬ್ ಬರೀಬೇಕಾಗತ್ತೆ. ಅಡ್ವರ್ಬ್ ಯಾವಾಗಲೂ ಕೂಡ ಏನಾಗುತ್ತೆ? ವರ್ಬ್ ಗಿಂತ ಮುಂಚೆ ಬರ್ತದೆ, ಆಯ್ತಾ? ಸಾಮಾನ್ಯವಾಗಿ ಬರ್ತದೆ, ಕೆಲವೊಂದ್ಸಲ ಬರ್ತದೆ, ಕೆಲವೊಂದ್ಸಲ ಬರಲ್ಲ. ಅರ್ಥ ಆಗ್ತಿದ್ಯಾ? ಈ ಸೆಂಟೆನ್ಸ್ ನಲ್ಲಿ ವರ್ಬ್ ಗಿಂತ ಮುಂಚೆ ಅಡ್ವರ್ಬ್ ಇದೆ ನೋಡಿ. ಈ ಗ್ರಾಮರ್ ಗೊತ್ತಿಲ್ಲ, ನಾನು ಅವಾಗಲೇ ಹೇಳಿದೆ ಅಲ್ವಾ? ಈ ಈ ಈ ವಿಡಿಯೋ ಹೇಗಿರುತ್ತೆ ಅಂದ್ರೆ, ನೀವು ಎಲ್ಲಾ ಗ್ರಾಮರ್ ತಿಳ್ಕೊಂಡ ಮೇಲೆ ಬರ್ತಕ್ಕಂತಹ ಒಂದು ಫೈನಲ್ ಸ್ಟೇಜ್ ಇದು. ಅರ್ಥ ಆಗ್ತಿದ್ಯಾ? ಎಲ್ಲವೂ ಗ್ರಾಮರ್ ತಿಳ್ಕೊಂಡಿರ್ಬೇಕು, ಸ್ಟೆಪ್ ಬೈ ಸ್ಟೆಪ್. ವರ್ಬ್ ಯಾವುದು, ಅಬ್ಜೆಕ್ಟಿವ್ ಯಾವುದು, ಕಂಜಕ್ಷನ್ಸ್ ಯಾವುದು, ಇದೆಲ್ಲವನ್ನು ತಿಳ್ಕೊಂಡಿದ್ದಾಗ ಈ ಒಂದು ಗ್ರಾಮರ್ನ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅಡ್ವಾನ್ಸ್ಡ್ ಅಲ್ಲೇ ಇದೆ, ಇಂಟರ್ಮೀಡಿಯೇಟ್ ಲೆವೆಲ್ ಅಂತ ಹೇಳಿ ಹಾಕಿದ್ದೀನಿ. ಎಸ್, ಆ ಲೆವೆಲ್ ಅಲ್ಲಿ ಈ ತರ ಪ್ರಶ್ನೆಗಳು ಬರ್ಲಿಕ್ಕೆ ಹೋಗ್ತವೆ. ಓಕೆ, ಸೊ ಹಾಗಾಗಿ ನಾವಿಲ್ಲಿ ಯು ಶುಡ್ ಅಡ್ವರ್ಬ್ ನೆವರ್ ಪುಟ್. ಓಕೆ, ಸೊ ನೆವರ್ ಪುಟ್ ಬಂತ? ಎಲ್ಲಿದೆ ನೋಡಿ ಈಗ? ಐ ಥಿಂಕ್ ಯು ಶುಡ್ ಪುಟ್ ದಿಸ್, ಇದು ರಾಂಗ್. ಕಟ್ ಮಾಡೋಣ. ಐ ಥಿಂಕ್ ಯು ಶುಡ್ ಪುಟ್ ರಾಂಗ್. ಐ ಥಿಂಕ್ ಯು ಶುಡ್ ನೆವರ್ ಪುಟ್. ನೋಡಿ, ಇದು ಕರೆಕ್ಟ್. ಸರಿ, ಆಪ್ಷನ್ ಎ, ಯು ಶುಡ್ ನೆವರ್ ಪುಟ್ ಅನ್ನೋದು ಇಲ್ಲೇನಾಗುತ್ತೆ? ವರ್ಬ್ ಆಗುತ್ತೆ. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ? ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪುಟ್ ಆನ್ ಅಂತ ಇದೆ, ನೋಡಿದ್ರ ಅಲ್ಲಿ? ನೋಡಿ ಇಲ್ಲಿ ಪುಟ್ ಆನ್ ಅಂತಂದ್ರೆ ಇದನ್ನ ನಾವು ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಓಕೆ, ವರ್ಬೇನೆ. ಓಕೆ, ಅಗ್ರಿ. ಪುಟ್ ಆನ್ ಅಂತಂದ್ರೆ
ಧರಿಸು ಅಂತ ಆಗತ್ತೆ. ಬಟ್ಟೆನ ಧರಿಸು ಅಂದ್ರೆ ಯು ಶುಡ್ ನೆವರ್ ಪುಟ್ ಆನ್ ದಿಸ್ ಟಿ ಶರ್ಟ್ ಅಂತ. ಆದ್ರೆ ನಾವು ಪುಟ್ ಆನ್ ಬಳಸುವಾಗ ನಾವು ಆನ್ ಇಲ್ಲಿ ಬಳಸ್ತೀವಿ ಆಯ್ತಾ. ಪುಟ್ ದಿಸ್ ಟಿ ಶರ್ಟ್ ಆನ್ ಅಂತ. ಎಸ್ ಫ್ರೆಂಡ್ಸ್, ಅರ್ಥ ಆಗ್ತಿದೆಯಾ? ಸೊ ಈ ತರ ಪ್ರಶ್ನೆಗಳು ಬರ್ತವೆ. ಸ್ವಲ್ಪ ನಾವು ಅಟೆನ್ಷನ್ ಕೊಟ್ಟು ನಾವು ಕಲಿಬೇಕಾಗುತ್ತೆ. ಓಕೆ, ಈ ತರದ ಪ್ರಶ್ನೆಗಳು ತುಂಬಾನೇ ಬರ್ತವೆ. ಏಕೆಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಗ್ರಾಮರ್ ನೀವು ಕಲಿಯೋದು ಓಕೆ, ಎಷ್ಟು ಒಳ್ಳೆಯದೋ ಅದೇ ರೀತಿ ಎಲ್ಲವನ್ನು ತಿಳ್ಕೊಂಡು ಈ ತರದ ಪ್ರಶ್ನೆಗಳಿಗೆ ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ಉತ್ತಮ ಅಂತ ನನ್ನ ಒಂದು ಭಾವನೆ. ಓಕೆ, ಸೊ ಹಾಗಾಗಿ ನೀವಿಲ್ಲಿ ಈ ತರದ ಪ್ರಶ್ನೆಗಳಿಗೆ ಒಂದ್ ಸ್ವಲ್ಪ ಫೋಕಸ್ ಮಾಡಿದ್ರೆ ಒಳ್ಳೇದಂತ ನನ್ನ ಇದು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3 ಹೋಗೋಣ. ಓಕೆ, ನೋಡಿ, choose the sentence with the right word. ಎಲ್ಲವೂ ಸೇಮ್ ರೈಟ್ ವರ್ಡ್ ಅಂತಾನೆ ಇದೆ. ಓಕೆ, ಕ್ವೆಶ್ಚನ್ ನಂಬರ್ 3 ಅಲ್ಲಿ ದ ಬಿಗ್ಗೆಸ್ಟ್ ಅನಿಮಲ್ ಆನ್ ಅರ್ತ್ ದ ಬ್ಲೂ ವೇಲ್ ಈಸ್. ಆನ್ ಅರ್ತ್ ಈಸ್ ದ ಬಿಗ್ಗೆಸ್ಟ್ ಅನಿಮಲ್ ಬ್ಲೂ ವೇಲ್. ಈಸ್ ದ ಬಿಗ್ಗೆಸ್ಟ್ ಅನಿಮಲ್ ಆನ್ ಅರ್ತ್ ದ ಬ್ಲೂ ವೇಲ್. ದ ಬ್ಲೂ ವೇಲ್ ಈಸ್ ದ ಬಿಗ್ಗೆಸ್ಟ್ ಅನಿಮಲ್ ಆನ್ ಅರ್ತ್. ಇದು ಹಾಗೇನೆ ಏನ್ ಮಾಡ್ಬೇಕು, ನಾನು ಹೇಳಿದ್ನಲ್ಲ ವರ್ಡ್ ಆರ್ಡರ್ ಸೆಂಟೆನ್ಸ್ ಆತರ ನೋಡಿ. ಇಲ್ಲೂ ಮತ್ತೆ ಬರೀತೀನಿ ನಾನು. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಓಕೆ, ಅದ್ರ ಪ್ರಕಾರ ನೀವು ಆನ್ಸರ್ ಮಾಡ್ತಾ ಹೋಗಿ ಈಗ. ಓಕೆ, ಫಸ್ಟ್ ಏನಿದೆ, ದ ಬಿಗ್ ವರ್ಬ್ ಸಬ್ಜೆಕ್ಟ್ ಇದೆ. ಸಬ್ಜೆಕ್ಟ್ ಅದರಲ್ಲಿ ನೋಡಿ, ದ ಬಿಗ್ಗೆಸ್ಟ್ ಬರ್ತದ, ಅನಿಮಲ್ ಬರ್ತದೆ ಸರ್. ಓಕೆ, ಅನಿಮಲ್ ಆನ್ ಅಂತ ಬರ್ತದೆ. ಸೊ ಅಲ್ಲಿ ನಾವಿವಾಗ ದ ಬ್ಲೂ ವೇಲ್ ತಗೊಳ್ಳೋಣ. ಎಲ್ಲದರಲ್ಲೂ ಬ್ಲೂ ವೇಲ್ ಇದೆ. ಇಲ್ಲಿ ದ ಬ್ಲೂ ವೇಲ್ ಇದೆ. ಇಲ್ಲಿ ದ ಬ್ಲೂ ವೇಲ್ ನೋಡಿ, ಫಸ್ಟ್ ಇದರಲ್ಲಿದೆ, ಡೀಲ್ ಇದೆ. ಓಕೆ, ಬ್ಲೂ ವೇಲ್. ನೆಕ್ಸ್ಟ್ ಏನಿದೆ, ಹೆಲ್ಪಿಂಗ್ ವರ್ಬ್. ಇಲ್ಲಿದೆ ಬ್ಲೂ ವೇಲ್ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಇರಬೇಕು ನೋಡಿ, ಈಸ್ ಇದೆ. ಎಸ್, ಕರೆಕ್ಟಾ? ನೆಕ್ಸ್ಟ್ ವರ್ಬ್ ಇದೆ. ವರ್ಬ್ ಈ ಸೆಂಟೆನ್ಸ್ ಅಲ್ಲಿ ಬರಲ್ಲ, ಇಲ್ಲಿ ಆಪ್ಷನ್ ಆಗ್ತಾ ಇಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಪರಿಚಯ ಮಾಡ್ತಿರೋದು, ಅಥವಾ ಒಂದು ವಸ್ತುವಿನ ಬಗ್ಗೆ ಪರಿಚಯ ಮಾಡ್ತಿರೋದು, ಅಥವಾ ಒಂದು ಅನಿಮಲ್ ಬಗ್ಗೆ ನಾವು ಪರಿಚಯ ಮಾಡುವಾಗ ಇಲ್ಲಿ ಆಕ್ಷನ್ ವರ್ಡ್ ಬಳಸಲ್ಲ. ಅಂದ್ರೆ ಆಕ್ಷನ್ ವರ್ಡ್ ಯಾವಾಗ ಬರ್ತದೆ, ಕೆಲಸ ನಡೆಯುವಾಗ ಬರ್ತದೆ. ಒಬ್ಬ ವ್ಯಕ್ತಿ ಬಗ್ಗೆ ಪರಿಚಯ ಮಾಡುವಾಗ, ಒಂದು ಅನಿಮಲ್ ನ ಬಗ್ಗೆ ಪರಿಚಯ ಮಾಡುವಾಗ ಆಕ್ಷನ್ ಎಲ್ಲಿ ನೋಡೋದು ತೋರಿಸುತ್ತೆ? ನೋ. ಎಸ್, ಅಲ್ಲೇನು ಬರಲ್ಲ. ಹಾಗಾಗಿ ವರ್ಬ್ ಇರಲ್ಲ. ನೆಕ್ಸ್ಟ್ ದ ಬಿಗ್ಗೆಸ್ಟ್ ಅನಿಮಲ್ ಅಂತ ಅರ್ಥ. ಇಷ್ಟು ಕೂಡ ಆಬ್ಜೆಕ್ಟ್. ಅದೇನು ಅಂತ ಹೇಳ್ತಿದೆ, ಬಿಗ್ಗೆಸ್ಟ್ ಅನ್ನೋದು ಅಬ್ಜೆಕ್ಟಿವ್. ಬಿಗ್ಗೆಸ್ಟ್ ಅನಿಮಲ್ ಅದು ಮತ್ತೆ ನೌನು. ಇಲ್ಲಿ ಆನ್ ಅರ್ತ್. ಎಸ್, ಸೊ ಈ ರೀತಿಯಾಗಿ ನಾವು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಚೂಸ್ ದ ಸೆಂಟೆನ್ಸ್. ಓಕೆ, ಇಲ್ಲಿ ವಿ ಆಫನ್ ಡೋಂಟ್ ಗೋ ಟು ದ ಸಿನಿಮಾ. ವಿ ಡೋಂಟ್ ಆಫನ್ go to the cinema. We don't go often to the cinema. We don't go to the cinema often ಅಂತ ಇದೆ. ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಫಸ್ಟ್ ಏನಿದೆ, ಸಬ್ಜೆಕ್ಟ್ ಇದೆ. ಸೊ ವಿ ಕಾಮನ್ ಆಗಿದೆ. ಫಸ್ಟ್ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ತಗೊಳ್ಳೋಣ. ಹೆಲ್ಪಿಂಗ್ ವರ್ಬ್ ಯಾವುದು? ಅಲ್ಲಿ ಡೂ ಇದೆ. ನಿಮ್ಗೆ ಲಾಸ್ಟ್ ಕ್ಲಾಸ್ ಎಲ್ಲ ಮಾಡಿದೆ ನಾನು, ಡೂ ಡಸ್ ಅಂತ. ಇದು ಪ್ಲೂರಲ್ಗೆ ಬಳಸ್ತೀವಿ ಸರ್, ಇದು ಸಿಂಗುಲರ್ಗೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ ವಿ ಇರೋದ್ರಿಂದ ಅದು ಪ್ಲೂರಲ್ ಆಗುತ್ತೆ. ಸೊ ಹಾಗಾಗಿ ಡೂ ನಾಟ್. ಎಸ್, ಶಾರ್ಟ್ ಫಾರ್ಮ್ ಡೋಂಟ್ ಅಂತ ಬಳಸ್ತೀವಿ. ಓಕೆ, ಸೊ ವಿ ಡೋಂಟ್ ಹೆಲ್ಪಿಂಗ್ ವರ್ಬ್ ಅಂತ ನೋಡಿ. ವಿ ಡೋಂಟ್ ಅಂತಕ್ಕಂಥ ಯಾವ ಸೆಂಟೆನ್ಸ್ ಅಂದ್ರೆ ಎ ರಾಂಗ್ ಆಗುತ್ತೆ, ಇನ್ನು ಉಳಿದವು 3 ಸರಿ ಇದೆ ಸದ್ಯಕ್ಕೆ. ವಿ ಡೋಂಟ್. ನೆಕ್ಸ್ಟ್ ಇಲ್ಲೇನಿದೆ, ವರ್ಬ್ ಇದೆ ನೋಡಿ, ವಿ ಡೋಂಟ್ ಗೋ. ನೆಕ್ಸ್ಟ್ ಇಲ್ಲಿ
ಗೋ ಗೋ ವರ್ಬ್ ಆದ್ರಿಂದ ಅದಕ್ಕೆ ಅಡ್ವರ್ಬ್ ಇದೆ. ನೋಡಿ ಇಲ್ಲಿ ವರ್ಬ್ ಆದ್ಮೇಲೆ ಬಂದಿದೆ. ನಾವು ಲಾಸ್ಟ್ ಕ್ವಶನ್ ಅಲ್ಲಿ ನೋಡಿದ್ವಿ ವರ್ಬ್ಗಿಂತ ಮುಂಚೆ ಬಂತು. ಹೌದು, ಕೆಲವೊಂದು ಹಾಗೆ ಬರ್ತವೆ. ಅದನ್ನ ನಾವು ಅಭ್ಯಾಸ ಮಾಡ್ಲೇಬೇಕಾಗುತ್ತೆ. ಕೆಲವೊಂದು ಸೆಂಟೆನ್ಸ್ ಅಲ್ಲಿ ವರ್ಬ್ಗಿಂತ ಮುಂಚೆ ಬರ್ತವೆ, ಕೆಲವೊಂದು ವರ್ಬ್ ಆದ ನಂತರ ಬರ್ತವೆ. ಅದೆಲ್ಲವೂ ನಮಗೆ ಗೊತ್ತಿರಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ವಿ ಡೋಂಟ್ ಗೋ ಆಫನ್. ಡೋಂಟ್ ಗೋ ಆಫನ್. ವಿ ಡೋಂಟ್ ಆಫನ್ ಗೋ ಅಂತ ಬಳಸಲ್ಲ. ಅರ್ಥ ಆಗ್ತಿದ್ಯಾ? ವಿ ಡೋಂಟ್ ಗೋ ಆಫನ್. ಇಷ್ಟು ಸೆಂಟೆನ್ಸ್ ಎಲ್ಲಿ ಕರೆಕ್ಟ್ ಇದೆ? ಯಾವ ಒಂದು ಆಪ್ಷನ್ ಅಲ್ಲಿ ಸರಿ ಇದೆ ನೋಡಿ. ವಿ ಡೋಂಟ್ ಆಫನ್ ಅಂತಿದೆ, ಇದು ರಾಂಗ್ ಆಗುತ್ತೆ. ಎಸ್. ನೆಕ್ಸ್ಟ್ ವಿ ಡೋಂಟ್, ಲಾಸ್ಟ್ ಒನ್, ವಿ ಡೋಂಟ್ ಗೋ ಟು ದ ಸಿನಿಮಾ ಆಫನ್ ಅಂತಿದೆ, ಇದು ರಾಂಗು. ಸರಿ ಯಾವುದು? ಸಿ. ನೋಡಿ ಇಷ್ಟೇ. ವಿ ಡೋಂಟ್ ಗೋ ಆಫನ್. ಓಕೆ, ವಿ ಡೋಂಟ್ ಗೋ ಆಫನ್ ಟು ದ ಸಿನಿಮಾ. ಟು ದ ಸಿನಿಮಾ ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಎಸ್, ನೋಡಿ ಆಪ್ಷನ್ ಸಿ ಇಸ್ ದ ಆನ್ಸರ್. ಇಲ್ಲಿ ಆಪ್ಷನ್ ಡಿ ಇಸ್ ದ ಆನ್ಸರ್. ಎಷ್ಟು ಈಸಿ ಆಗ್ತಾ ಬರ್ತದೆ. ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋ ಗಂಟ ಸರಿ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಚೂಸ್ ಸೆಂಟೆನ್ಸ್ ದ ರೈಟ್ ವರ್ಡ್ ಆರ್ಡರ್. ಓಕೆ, ಇಲ್ಲಿ ಸ್ಕಾಟ್ ಡ್ರೈವ್ಸ್ ಟು ವರ್ಕ್ ಎವ್ರಿ ಡೇ. ಎವ್ರಿ ಡೇ ಟು ವರ್ಕ್ ಸ್ಕಾಟ್ ಡ್ರೈವ್ಸ್. ಸ್ಕಾಟ್ ಎವ್ರಿ ಡೇ ಡ್ರೈವ್ಸ್. ಎವ್ರಿ ಡೇ ಡ್ರೈವ್ಸ್ ಸ್ಕಾಟ್ ಟು ವರ್ಕ್. ಮತ್ತೆ ಅಗೇನ್ ಸಬ್ಜೆಕ್ಟ್. ಇಲ್ಲಿ ಸ್ಕಾಟ್ ಅಂತಕ್ಕಂಥ ವ್ಯಕ್ತಿ. ಸೊ ಸ್ಕಾಟ್ ಬರ್ಕೊಳ್ಳಿ. ಸ್ಕಾಟ್ ಎಲ್ಲಿದೆ? ಸರಿ, ಎ ಮತ್ತೆ ಸಿ ಅಲ್ಲಿದೆ. ಹಾಗಾದ್ರೆ ಇವೆರಡು ರಾಂಗ್ ಅಂತ ಅಷ್ಟೇ. ನೋಡಿ, ಯಾವುದೇ ಎಕ್ಸಾಮ್ ನಲ್ಲಿ ಆಪ್ಷನ್ಸ್ ಇದೆ ಅಂತಂದ್ರೆ ಎರಡು ಆಪ್ಷನ್ ತೀರಾ ಅದಕ್ಕೆ ಸಂಬಂಧ ಪಡೆದ ಆಪ್ಷನ್ ಆಗಿರುತ್ತೆ. ಇನ್ನೆರಡು ಸಂಬಂಧ ಪಡ್ತವೆ, ಅದರಲ್ಲಿ ಒಂದು ಅದಕ್ಕೆ ಆನ್ಸರ್ ಆಗಿರುತ್ತೆ. ನೋಡಿ, ಇಷ್ಟೇ ಸಿಂಪಲ್. ಈ ರೀತಿ ನಾವು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಕ್ವಶನ್ಸ್ಗಳು ಈ ತರ ಇರುತ್ತೆ. ಸೊ ದಿಸ್ ಇಸ್ ಅ ವೇ ಟು ಸಾಲ್ವ್ ದ ಪ್ರಾಬ್ಲಮ್ಸ್. We solve the what is the grammar in English. So this is the best we have to follow, because of here if you searching which is right, which is right, which is right, it never comes. It never comes. Okay, that's why this is the method we have to follow. You have to follow. Yes. Okay. ಸೊ ನೆಕ್ಸ್ಟ್ ಎರಡಕ್ಕೆ ಮಾತ್ರ ನಾವು ಟಿಕ್ ಮಾಡಿದ್ವಿ ಅಲ್ವಾ? ಅದರಲ್ಲಿ ಯಾವುದು ಅಂತ, ಸ್ಕಾಟ್ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ನೋಡಿ, ಇದೆಯಲ್ಲಿ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ನೆಕ್ಸ್ಟ್ ಆಕ್ಷನ್ ವರ್ಡ್, ವರ್ಬ್ ಹೋಗೋಣ. ಇಲ್ಲಿ ಡ್ರೈವ್ ಅಂದ್ರೆ ಅಲ್ಲಿ ಡ್ರೈವಿಂಗ್ ಆಗ್ತಾ ಇದೆ ಅಲ್ವಾ? ಸೊ ಡ್ರೈವ್ ಅಲ್ಲಿ ಡ್ರೈವ್ಸ್ ಅಂತ ಇದೆ. ಎಸ್, ನೋಡಿ ಇದ್ರಲ್ಲೂ ಕೂಡ ಅಷ್ಟು ನೀವು ಫಸ್ಟ್ 2 ವರ್ಡ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ತಪ್ಪು ಯಾವ್ದು ಸರಿ ಅಂತ. ನೋಡಿ, ಸ್ಕಾಟ್ ಎವ್ರಿಡೇ ರಾಂಗು, ಉಳಿದಿದ್ದು ಯಾವುದು? ಎ. ಎ ಇಸ್ ದ ಆನ್ಸರ್. ನೋಡಿ ಕಂಪ್ಲೀಟ್ ಮಾಡೋಣ. ಸ್ಕಾಟ್ ಡ್ರೈವ್ಸ್. ಎಸ್, ಸ್ಕಾಟ್ ಡ್ರೈವ್ಸ್ ಎಲ್ಲಿಗೆ? ಟು ವರ್ಕ್, ಕೆಲಸದ ಪ್ಲೇಸಿಗೆ ಅಲ್ವಾ? ಡ್ರೈವ್ಸ್ ಹೇಗೆ? ಎವ್ರಿಡೇ. ಎವ್ರಿಡೇ ಹೋಗ್ತಾನೆ. ಈ ಡ್ರೈವ್ಸ್ ಅನ್ನೋದು ಏನು? ವರ್ಬ್. ಎವ್ರಿಡೇ ಇದು ವರ್ಬ್, ಇದು ಅಡ್ವರ್ಬ್. ನೋಡಿ, ದಿಸ್ ಇಸ್ ಅಡ್ವರ್ಬ್. ಓಕೆ, ಸೊ ಈ ರೀತಿ ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6 ಬರೋಣ. Choose the sentence with the right word order. I can to the swimming pool go with you. I can go to the swimming pool with you. Can I go to the swimming pool with you? To the swimming pool, can I go with you? Yes. ನೋಡಿ ಇಲ್ಲಿ ಅಷ್ಟೇ. ನೋಡಿ ಹೇಗಿದೆ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್, ವರ್ಬ್ ಆಬ್ಜೆಕ್ಟ್ ಮೆಥಡ್ ನಲ್ಲಿ ಫಾಲೋ ಮಾಡೋಣ. ಐ ಕ್ಯಾನ್ ಗೋ ಟು ದ ಸ್ವಿಮ್ಮಿಂಗ್ ಪೂಲ್. ಐ ಕ್ಯಾನ್ ಟು ದ ಸ್ವಿಮ್ಮಿಂಗ್ ಪೂಲ್ ಅಂತ ಇದೆ. ಓಕೆ, ಸೊ ಇಲ್ಲಿ ಐ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಅಲ್ಲಿ ಆಕ್ಚುಲಿ ಇಲ್ಲಿ ಮಾಡಲ್ ವರ್ಬ್ ಇದೆ, ಇದು ಮಾಡಲ್ ವರ್ಬ್ ಅಂತ ಕರಿತೀವಿ. ಓಕೆ, ಸೊ ಐ ಕ್ಯಾನ್. ನೆಕ್ಸ್ಟ್ ಇದೆ ವರ್ಬ್, ಐ ಕ್ಯಾನ್ ಗೋ. ನೆಕ್ಸ್ಟ್ ಆಬ್ಜೆಕ್ಟ್, ಎಸ್, ಐ ಕ್ಯಾನ್ ಗೋ
to the swimming pool. Swimming pool. ನೆಕ್ಸ್ಟ್ ಆಬ್ಜೆಕ್ಟ್ ವಿತ್ ಯು, ಅದ್ರ ಜೊತೆ ವಿತ್ ಯು ಅಂತ ಇದೆ. ಓಕೆ, ಸೊ ಇಲ್ಲಿ ಯಾವ ಸೆಂಟೆನ್ಸ್ ಅಲ್ಲಿ ಇದೆ ನೋಡಿ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್, ಆಬ್ಜೆಕ್ಟ್. ಇನ್ಯಾವುದು ಆಗಲ್ಲ ನೋಡಿ. ಇಲ್ಲಿ ಐ ಕ್ಯಾನ್ ಗೋ ನೋಡಿ, ಐ ಕ್ಯಾನ್ ಟು ಅಂತಿದೆ, ಸೊ ಗೋ ಇಲ್ಲ, ಇಲ್ಲಿ ರಾಂಗ್. ಕೆನ್ ಐ ಗೋ ಕ್ವಶನ್ ಕಾಡ್ಸಿದೆ, ಇಲ್ಲ. ನೆಕ್ಸ್ಟ್ ಟು ದ ಸ್ವಿಮ್ಮಿಂಗ್ ಪೂಲ್, ಇದಲ್ಲ. ಬಿ ಇಸ್ ದ ಆನ್ಸರ್. ಐ ಕ್ಯಾನ್ ಗೋ ಟು ಸ್ವಿಮ್ಮಿಂಗ್ ಪೂಲ್ ವಿತ್ ಯು. ನಾನು ನಿನ್ ಜೊತೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ರೀತಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಾ ನಿಮ್ಗೀಗ? ಎಸ್. ಸೊ ಏನಿಲ್ಲ, ನೀವು ಅದನ್ನ ವಿಡಿಯೋನ ಫಾಸ್ಟ್ ಮಾಡಿ ಏನ್ ಮಾಡಬೇಕು, ಒಂದಷ್ಟು ಆಪ್ಷನ್ಸ್ ನ ನೀವೇ ಗೆಸ್ ಮಾಡಿ. ಗೆಸ್ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ. ಅದು ಅಭ್ಯಾಸ ಆಗ್ತಾ ಆಗ್ತಾ ಎಕ್ಸಾಮ್ ಅಲ್ಲೂ ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಗೆಸ್ ಮಾಡಿದ ಪ್ರಶ್ನೆಗಳು ಎಷ್ಟೊಂದು ಸರಿಯಾಗಿರ್ತವೆ. ಏನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮ್ಮನೆ ಗೆಸ್ ಮಾಡಿ ಹೇಗೋ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆಫ್ nowadays the question paper is coming in the new method, that is a negative. Okay, so for each wrong question, how many marks? 0.25 mark will be less. Okay, ಸೊ ಹಾಗಾಗಿ ಕೇರ್ಫುಲ್ ಆಗಿ ನಾವು ಇರ್ಬೇಕಾಗತ್ತೆ. ಸೊ ಗೆಸ್ ಮಾಡ್ತೀನಿ ಅಂತಾನೆ ಸುಮ್ಮನೆ ಎತ್ತಿರ ಹೀಗೆ ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ choose the sentence with the right order. ಸೊ ಇಲ್ಲೂ ಅಷ್ಟೇ, ಸಬ್ಜೆಕ್ಟ್ ನೋಡಿ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಆಬ್ಜೆಕ್ಟ್, ಈ ಮೆಥಡ್ ನ ಫಾಲೋ ಮಾಡೋಣ. ಓಕೆ, ಇಲ್ಲಿ ಸಬ್ಜೆಕ್ಟ್ ಯಾವ್ದಿದೆ. ಆಮೇಲೆ ನೋಡಿ, ಈ ಕ್ವಶನ್ ಅಲ್ಲಿ ಇದು ಕ್ವಶನ್, ಇದು ಎಸ್. ಸರ್ ಇದಕ್ಕೂ ಅದೇ ಮೆಥಡ? ಇಲ್ಲ, ಎಸ್, ಇದು ನ್ಯೂ ಮೆಥಡ್. ಈ ಮೆಥಡ್ ನ ಫಾಲೋ ಮಾಡಂಗಿಲ್ಲ. ಇಲ್ಲಿಗೆ ಸ್ಟಾಪ್. ಈ ಕ್ವಶನ್ಗೆ ಅಪ್ಲೈ ಆಗಲ್ಲ. ಸರ್ ಈ ಕ್ವಶನ್ಗೆ ಏನು ಸರ್ ಹೇಳ್ತೀನಿ. WH ವರ್ಡ್ ಬರ್ತದೆ, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಬರ್ತದೆ, ನೆಕ್ಸ್ಟ್ ಸಬ್ಜೆಕ್ಟ್ ಬರ್ತದೆ, ನೆಕ್ಸ್ಟ್ ವರ್ಬ್ ಬರ್ತದೆ, ನೆಕ್ಸ್ಟ್ ಆಬ್ಜೆಕ್ಟ್. ಸೊ ದಿಸ್ ಇಸ್ ದ ಮೆಥಡ್. ಓಕೆ, ಸರ್ ಈ ಪ್ರಶ್ನೆಯಲ್ಲಿ ಈ ಒಂದು ಆಪ್ಷನ್ಸ್ ನಲ್ಲಿ WH ವರ್ಡ್ ಇಲ್ಲ, ಬಿಟ್ಬಿಡಿ, ಬೇಡ. ನೆಕ್ಸ್ಟ್ ಯಾವ್ದಿದೆ? ಹೆಲ್ಪಿಂಗ್ ವರ್ಬ್ ಇದೆಯಲ್ಲ ನೋಡಿ, ಹೆಲ್ಪಿಂಗ್ ವರ್ಬ್ ಎಲ್ಲಿದೆ? ಹೆಲ್ಪಿಂಗ್ ವರ್ಬ್. ಸೊ ಯಾವ್ದಿಲ್ಲ ಒಳ್ಳೆ ಹೆಲ್ಪಿಂಗ್ ವರ್ಬ್ ಇಲ್ಲಿ ಮಾಡಲ್ ನೋಡಿ. ಹೆಲ್ಪಿಂಗ್ ವರ್ಬ್ ಯಾವ್ದೆಲ್ಲ ಗೊತ್ತಿದ್ಯಾ ಅದು ತಿಳ್ಕೊಳ್ಳಿ ಫಸ್ಟ್. ಹೆಲ್ಪಿಂಗ್ ವರ್ಬ್ ಯಾವ್ದಿಲ್ಲ ಅಂತ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ನೋಡಿ. ಡೂ, ಡಸ್, ಈಸ್, ಆರ್, ಆಮ್, ಹ್ಯಾಸ್, ಹ್ಯಾವ್, ಡಿಡ್, ವಾಸ್, ವೇರ್, ಹ್ಯಾಡ್, ವಿಲ್, ಶೆಲ್, ಇವೆಲ್ಲ ಹೆಲ್ಪಿಂಗ್ ವರ್ಬ್ಸ್. ಇನ್ನು ಮಾಡೆಲ್ ವರ್ಬ್ಸ್ ಇದೆ, ಅದು ವುಡ್, ಶುಡ್, ಕೆನ್, ಕುಡ್, ಮೇ, ಮೈಟ್, ಈ ತರ ಇನ್ನೊಂದಷ್ಟಿದ್ದಾರೆ. ಓಕೆ, ಸೊ ಈಗ ಇಲ್ಲಿ ಮಾಡೆಲ್ ವರ್ಬ್ಸ್ ತಗೊಳ್ಳೋಣ. ಇಲ್ಲಿ WH ವರ್ಡ್ ಇಲ್ಲ, ಸೊ ವರ್ಬ್ ತಗೊಳ್ಳೋಣ. ಓಕೆ, ಹೆಲ್ಪಿಂಗ್ ವರ್ಬ್ ಇಲ್ಲಿ ಮಾಡೆಲ್ ವರ್ಬ್ಸ್ ಆಗಿರುತ್ತೆ ನೋಡಿ. ಯಾವ್ದಿದೆ? ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇವೆರಡರಲ್ಲಿದೆ. ಇವೆರಡು ಆನ್ಸರ್ ಆಗಿರುತ್ತೆ. ಅದ್ರಲ್ಲಿ ಯಾವ್ದು ನೋಡೋಣ. ಓಕೆ, ಹೆಲ್ಪಿಂಗ್ ವರ್ಬ್ ಫಸ್ಟ್ ಏನಿದೆ? ವುಡ್ ಇದೆ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಮೇಲೆ ಸಬ್ಜೆಕ್ಟ್ ಬರಬೇಕು. ಏನಿದೆ ಅಲ್ಲಿ? ಯು ಅನ್ನೋದು ಸಬ್ಜೆಕ್ಟ್, ಪ್ರೊನೌನ್ ಅಲ್ವಾ. ನೆಕ್ಸ್ಟ್ ವರ್ಬ್ ಬರಬೇಕು, ಲೈಕ್ ಅನ್ನೋದು ವರ್ಬ್. ನೆಕ್ಸ್ಟ್ ಆಬ್ಜೆಕ್ಟ್ ಸಮ್ ಕಾಫಿ. ಇದು ಕ್ವಶನ್ ಇದು. ಎಸ್, ಯಾವ ಆಪ್ಷನ್ ಸರಿ ಇದೆ ಇಲ್ಲಿ ನೋಡಿ. ವುಡ್ ಯು ಲೈಕ್ ಸಮ್ ಕಾಫಿ? ದಿಸ್ ಇಸ್ ರೈಟ್. ಇವೆಲ್ಲವೂ ರಾಂಗ್ ಮಾಡಿ.
ಹೇಗಿದೆ ಮೆಥಡ್? ಎಷ್ಟು ಈಸಿ ಅಲ್ಲ? ನಾವು ಸುಮ್ಮನೆ ಅದನ್ನ ಕ್ವಶನ್ ಮಾಡಿದ್ರೆ ಆಗಲ್ಲ. ಎಸ್, ಕರೆಕ್ಟಾಗಿ ಅದನ್ನ ರೂಲ್ಸ್ ಪ್ರಕಾರ ಗ್ರಾಮಟಿಕಲ್ ಆಗಿ ನಾವು ಹೋದ್ರೆ ತುಂಬಾ ಈಸಿ ಫ್ರೆಂಡ್ಸ್. ಎಷ್ಟು ಈಸಿ ಅಂದ್ರೆ ನೋಡಿ, ಈ ತರ ನೀವು ಫಾರ್ಮೆಟ್ ಕಲ್ತ್ಬಿಟ್ರೆ ಎಷ್ಟಾದ್ರೂ ಕೊಡ್ಲಿ ಕ್ವಶನ್ಸ್, ಐ ಕ್ಯಾನ್. ಓಕೆ, ನೋ ಡೌಟ್ ಅಟ್ ಆಲ್. ಸೊ ಈ ರೀತಿ ಪ್ರಶ್ನೆಗಳು ಬೇಕಾ ನಿಮ್ಗೆ? ಇನ್ನಷ್ಟು ವಿಡಿಯೋಸ್ ತಗೊಬರ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಪೇಜಸ್ ಇದೆ? 485 ಪೇಜಸ್ ಇದೆ. ಒಂದೊಂದು ಪೇಜಲ್ಲಿ ಮಿನಿಮಮ್ 5 ಕ್ವಶನ್ಸ್ ಇದೆ ಅಲ್ವಾ? ಸೊ 485 ಇಂಟು 5 ಕ್ವಶನ್ ಅಂತಂದ್ರೂ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಪ್ರಶ್ನೆಗಳಿರ್ಬೋದು ಅದರಲ್ಲಿ ಅಲ್ವಾ? 485 ಪೇಜು, ಒಂದು ಪೇಜಲ್ಲಿ 5 ಕ್ವಶನ್ಸ್, ಅಷ್ಟು ಪ್ರಶ್ನೆಗಳು ಬರ್ತವೆ. ಅಂದ್ರೆ ಒಂದೇ ಈ ತರನೇ ಇಲ್ಲ, ವರ್ಡ್ ಆರ್ಡರಿಂಗ್ ಇಲ್ಲ, ಎಲ್ಲಾ ತರದ ಗ್ರಾಮರು ಇಂಡಿವಿಜುವಲ್ ಆಗಿ ಬರ್ತದೆ. ನೆಕ್ಸ್ಟ್ ಆರ್ಟಿಕಲ್ ಬರ್ತದೆ, ನೆಕ್ಸ್ಟ್ ಪ್ರಿಪೊಸಿಷನ್ಸ್, ನೆಕ್ಸ್ಟ್ ಅಬ್ಜೆಕ್ಟಿವ್, ಅಡ್ವರ್ಬ್ಸ್. ನೀವು ಅಬ್ಜೆಕ್ಟಿವ್ ಅಡ್ವರ್ಬ್ಸ್ ನಿಮ್ಗೆ ಕನ್ಫ್ಯೂಸ್ ಆಯ್ತು ಅಲ್ಲಿ, ಹಿಂದೆ ಬಳಸಬೇಕು ಮುಂದೆ ಬಳಸಬೇಕು ಅಂತೇಳಿ, ಹೌದಲ್ವಾ? ಸೊ ಆ ತರದಕ್ಕೆ ಇಲ್ಲಿ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಜಾನ್ ಡಸಂಟ್ ಆಫನ್ ಗೋ ಟು ದ ಥಿಯೇಟರ್. ಜಾನ್ ಆಫನ್ doesn't go to the theater. John doesn't go often to the theater. Often John doesn't go to the theater. ನೋಡಿ ಸರಿ ಇರ್ಬೋದು. ಇದು 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 ಈ ಮೆಥಡ್ ಆಗುತ್ತೆ, ಕ್ವಶನಿಂಗ್ ಅಲ್ಲ ಅಷ್ಟೇ. ಓಕೆ, ಸಬ್ಜೆಕ್ಟ್ ಯಾವ್ದಿದೆ? ಜಾನ್ ಇದೆ ಸರ್. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಡಸ್ ಇದೆಯಲ್ಲ ಸರ್ ಅಲ್ಲಿ, ಎಸ್, ಡಸಂಟ್ ಅಂತಿದೆ. ಎಸ್, ನೆಕ್ಸ್ಟ್ ಯಾವ್ದಿದೆ? ವರ್ಬ್ ಇದೆ ಇಲ್ವಾ? ಯಾವ್ದಿದೆ? ಗೋ. ಡಸಂಟ್ ಗೋ, ಡಸಂಟ್ ಗೋ. ಆಮೇಲೆ ಅಬ್ಜೆಕ್ಟಿವ್ ಇದೆ ನೋಡಿ ಇಲ್ಲಿ, ಡಸಂಟ್ ಗೋ ಆಫನ್. ಎಸ್, ಆಫನ್ ಅನ್ನೋದು ಅನಂತರ ಬರ್ತದೆ. ಸೊ ಡಸಂಟ್ ಗೋ ಆಫನ್. ನೆಕ್ಸ್ಟ್ ಆಬ್ಜೆಕ್ಟ್ ಟು ದ ಥಿಯೇಟರ್. ಎಸ್, ಕರೆಕ್ಟಾ? ಯಾವ್ದಿದೆ ನೋಡಿ? ಜಾನ್ ಡಸಂಟ್ ಗೋ ಇಲ್ಲಿದೆ ನೋಡಿ, ಜಾನ್ ಡಸಂಟ್ ಗೋ ಇದರಲ್ಲಿ ಇಲ್ಲ. ಜಾನ್ ಆಫನ್ ಗೋ ಇಲ್ಲ, ಜಾನ್ ಡಸಂಟ್ ಗೋ ಆಫನ್. ಎಸ್, ಇಲ್ಲಿ ರಾಂಗ್ ನೋಡಿ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಚೂಸ್ ದ ಸೆಂಟೆನ್ಸ್ ವಿತ್ ರೈಟ್ ವರ್ಡ್ ಅಂತಿದೆ. ಇಲ್ಲಿ ಎ ಫೆಡರೇಷನ್ ಈಸ್ ಆಸ್ಟ್ರೇಲಿಯಾ ಆಫ್ 6 ಸ್ಟೇಟ್ಸ್ ಅಂತಿದೆ. ಓಕೆ, ನಾವು ಡೈರೆಕ್ಟ್ ಹೋಗ್ಬಿಡೋಣ. ಸಬ್ಜೆಕ್ಟ್ ನೋಡೋಣ, ಎಲ್ಲಿದೆ ಸಬ್ಜೆಕ್ಟ್ ನೋಡಿ. ಯಾವ್ದಿದೆ ಅಲ್ಲಿ? ಇಲ್ಲಿ ಆಸ್ಟ್ರೇಲಿಯಾ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ ಅಲ್ವಾ? ಆಸ್ಟ್ರೇಲಿಯಾ ಕಂಟ್ರಿ ಅಲ್ಲ. ಸೊ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಈಸ್ ಇದೆ ನೋಡಿ ಸರ್ ಇಲ್ಲಿ, ಈಸ್. ನೆಕ್ಸ್ಟ್ ಇಲ್ಲಿ ನಿಮ್ಗೆ ವರ್ಬ್ ಎಲ್ಲ ಇಲ್ಲ, ಆಯ್ತಾ? ಮತ್ತೆ ಆಬ್ಜೆಕ್ಟ್ ಬರ್ತದೆ. ಆಸ್ಟ್ರೇಲಿಯಾ ಈಸ್ ಅ ಫೆಡರೇಷನ್ ಆಫ್ 6 ಸ್ಟೇಟ್ಸ್ ಅಂತ ಬರ್ತದೆ. ಆಸ್ಟ್ರೇಲಿಯಾ ಅಂತ ಬಂದಿದ್ದು ಫೆಡರೇಷನ್ ಆಫ್ 6 ಸ್ಟೇಟ್ಸ್ ನೋಡಿ, ಈಸ್ ಫೆಡರೇಷನ್ ಆಫ್ 6 ಸ್ಟೇಟ್ಸ್. ಓಕೆ ನೋಡಿ, ಎ ಫೆಡರೇಷನ್ ಈಸ್ ಆಸ್ಟ್ರೇಲಿಯಾ ಆಫ್ 6. ನೋಡಿ, ಏನಾದ್ರು ಮೀನಿಂಗ್ ಇದೆಯಾ? ಇಲ್ಲ. ಎ ಫೆಡರೇಷನ್ ಆಫ್ 6 ಸ್ಟೇಟ್ಸ್ ಆಸ್ಟ್ರೇಲಿಯಾ ಈಸ್ ಹೆಲ್ಪಿಂಗ್ ವರ್ಬ್ ಲಾಸ್ಟ್ ಬರ್ತದಾ? ಬರಲ್ಲ ನೋಡಿ. ಆಪ್ಷನ್ ಇದೆಯಾ ನಿಮ್ಮ ಸೆಂಟೆನ್ಸ್ ಅಲ್ಲಿ? ನೆಕ್ಸ್ಟ್ ಆಸ್ಟ್ರೇಲಿಯಾ ಆಫ್ 6 ಇಲ್ಲಿ ಲವ್ ಬಂದಿದೆ, ಬರ್ತಾ ಇಲ್ಲ. ಸೊ ಹಾಗೆ ನೆಕ್ಸ್ಟ್ ಆಸ್ಟ್ರೇಲಿಯಾ ಈಸ್ ಅ ಫೆಡರೇಷನ್ ಆಫ್ 6. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಇಲ್ಲಿ ಕೂಡ ಪ್ರಶ್ನೆ ಇದೆ ನೋಡಿ. ಈಗ ಈ ಮೆಥಡ್ ಫಾಲೋ ಮಾಡಿ. ಡಬಲ್ ಎಚ್ ವರ್ಡ್. ಎಸ್, ಡಬಲ್ ಎಚ್ ವರ್ಡ್ ಇಲ್ಲಿದೆ ಇಲ್ಲಿ. ಓಕೆ, ಡಬಲ್ ಎಚ್ ವರ್ಡ್ ಯಾವ್ದೆಲ್ಲ ಗೊತ್ತಿದೆ ನಿಮ್ಗೆ? ಡಬಲ್ ಎಚ್ ವರ್ಡ್ ನನಗೆ ಹೇಳ್ಕೊಡ್ತೀನಿ, ಈಗ ಬರ್ಕೊಳ್ಳಿ. ಡಬಲ್ ಎಚ್ ವರ್ಡ್ಸ್: ಹೌ, ವೈ, ವಾಟ್, ವೇರ್,
ವಿಚ್. ಓಕೆ, ವೆನ್ ಇನ್ನೂ ಇದೆ ಒಂದಷ್ಟು. ಇಲ್ಲಿ ಈಗ ನಂಗೆ ಅಲ್ಲಿ ಏನಿದೆ ಹೌ ಇದೆ ಅಲ್ವಾ. ಸೊ ಹೌಗೆ ನಾವು ಅಟೆನ್ಷನ್ ಕೊಡೋಣ. ಸೊ ಇಲ್ಲಿ ಫಸ್ಟ್ ಡಬ್ಲ್ಯೂ ಎಚ್ ವರ್ಡ್ ಅಂತ ಇದೆ. ಸೊ ಅಲ್ಲಿ ಹೌ ಇದೆ, ಸೊ ಬರ್ಕೊಳ್ಳೋಣ ಹೌ. ನೆಕ್ಸ್ಟ್ ಏನ್ ಬೇಕು ಬರೀಬೇಕು ಹೆಲ್ಪಿಂಗ್ ವರ್ಬ್. ಅಲ್ಲಿ ಏನಿದೆ ಹೆಲ್ಪಿಂಗ್ ವರ್ಬ್ ಇದೆಯಾ ಅಲ್ಲಿ. ಆಕ್ಚುಲಿ ಅಲ್ಲ ಏನಿದೆ ಅಂತಂದ್ರೆ ಡಬ್ಲ್ಯೂ ಎಚ್ ವರ್ಡ್ ಜೊತೆಗೆ ಹೌ ಫಾರ್ ಇದೆ ನೋಡಿ. ಇದೊಂದು ಬರ್ಕೊಳ್ಳಿ, ಈಗ ಗೊತ್ತಾಗ್ಬಿಡುತ್ತೆ ನೋಡಿ. ಹೌ ಫಾರ್, ಹೌ ಲಾಂಗ್ ಇವೆಲ್ಲವೂ ಡಬ್ಲ್ಯೂ ಎಚ್ ವರ್ಡ್ಸ್ ಆಯ್ತಾ. ಹೌ ಫಾರ್, ಹೌ ಲಾಂಗ್ ಆಯ್ತಾ, ಎಷ್ಟು ದೂರ ಎಷ್ಟೊತ್ತು ಅಂತ ಹೇಳ್ತೀವಲ್ಲ. ಸೊ ಹಾಗಾಗಿ ಹೌ ಫಾರ್ ಇಸ್ ದ ಫಸ್ಟ್. ಸರಿ, ಹೌ ಫಾರ್. ಹೌ ಫಾರ್ ಆದ್ಮೇಲೆ ನೆಕ್ಸ್ಟ್ ಏನಿದೆ ಇಲ್ಲಿ. ಹೌ ಫಾರ್ ಆದ್ಮೇಲೆ ಏನ್ ಬಳಸ್ತೀವಿ ಹೆಲ್ಪಿಂಗ್ ವರ್ಬ್ ಅಲ್ವಾ. ಏನಿದೆ ಈಸ್ ಇದೆ. ಹೌ ಫಾರ್ ಈಸ್. ನೆಕ್ಸ್ಟ್ ಏನಿದೆ ಸಬ್ಜೆಕ್ಟ್ ಈಸ್ ಯು ಇದೆ ಅಲ್ಲಿ. ಯುವರ್ ಇದೆ, ಯುವರ್ ಟೌನ್ ಅಂತಿದೆ ಅಲ್ವಾ. ಯುವರ್ ಟೌನ್. ಹೌ ಫಾರ್ ಈಸ್ ಯುವರ್ ಟೌನ್ ಫ್ರಮ್ ಹಿಯರ್. ಫ್ರಮ್ ಹಿಯರ್ ಇಲ್ಲಿಂದ ನಿಮ್ಮ ಒಂದು ಟೌನ್ ಎಷ್ಟು ದೂರ ಆಗುತ್ತೆ. ಹೌ ಫಾರ್ ಇಸ್ ಯುವರ್ ಟೌನ್ ಫ್ರಮ್ ಹಿಯರ್. ನೋಡಿ ಯಾವ ಸೆಂಟೆನ್ಸ್ ಅಲ್ಲಿ ಇದೆ, ಫಸ್ಟ್ ಒನ್ ಅಲ್ಲಿ ಇದೆಯಾ, ರಾಂಗ್. ಹೌ ಫಾರ್ ಯುವರ್ ಟೌನ್ ಫ್ರಮ್ ಹಿಯರ್ ಈಸ್ ಹೆಲ್ಪಿಂಗ್ ವರ್ಬ್ ಲಾಸ್ಟ್ ಅಲ್ಲಿ ಬರ್ತದ, ಬರಕ್ ಚಾನ್ಸೇ ಇಲ್ಲ. ಎಸ್, ಹೌ ಫಾರ್ ಯುವರ್ ಟೌನ್ ಈಸ್ ಫ್ರಮ್ ಹಿಯರ್. ಹೌ ಫಾರ್ ಯುವರ್ ಟೌನ್ ನೋಡಿ, ಈ ತರ ನಾವು ಮಾಡ್ತೀವಿ ಸಾಮಾನ್ಯವಾಗಿ. ಅವರಲ್ಲಿ ಇಂಗ್ಲಿಷ್ ಅಷ್ಟು ಗೊತ್ತಿರಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಇದನ್ನ ನಾವು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತೀವಿ. ಹೌ ಫಾರ್ ಯುವರ್ ಟೌನ್ ಈಸ್ ಫ್ರಮ್ ಹಿಯರ್ ಈ ಸೆಂಟೆನ್ಸ್ ಆಯ್ತು. ಸೆಂಟೆನ್ಸು ಕೂಡ ರಾಂಗ್ ಆಗುತ್ತೆ. ಓಕೆ, ಹೌ ಫಾರ್ ಈಸ್ ಯುವರ್ ಟೌನ್ ಫ್ರಮ್ ಹಿಯರ್. ಕ್ವಶನ್ ಮಾಡುವಾಗ ಸಾಮಾನ್ಯವಾಗಿ ಹೆಲ್ಪಿಂಗ್ ವರ್ಬ್ಸ್ ನೋಡಿ. ಕ್ವಶನ್ ಮಾಡುವಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಡಿಫ್ರೆನ್ಸ್ ಇದೆ ನೋಡಿ. ಸೆಂಟೆನ್ಸ್ ಮಾಡುವಾಗ ಸಬ್ಜೆಕ್ಟ್ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಬಂದಿದೆ. ಕ್ವಶನ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಫಸ್ಟ್ ಆಮೇಲೆ ಸಬ್ಜೆಕ್ಟ್ ಬಂದಿದೆ. ಇದೆ ಕ್ವಶನ್ಗೂ ಸೆಂಟೆನ್ಸ್ ಇರ್ತಕ್ಕಂತಹ ಡಿಫ್ರೆನ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸು ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಈ ತರದ ವಿಡಿಯೋಗಳು ನಿಮ್ಗೆ ಬೇಕಾ, ಜಸ್ಟ್ ವಾಚ್ ಮಾಡಿ, ವಿಡಿಯೋ ವಾಚ್ ಮಾಡಿ, ಪೂರ್ತಿ ವಾಚ್ ಮಾಡಬೇಕು. ಸೊ ಇಟ್ ಈಸ್ ವೆರಿ ಯೂಸ್ಫುಲ್, very useful. So watch such these videos and grab your knowledge and improve, enhance your knowledge about English grammar. Okay, thank you friends, thank you for watching.